ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅತ್ತೆ, ಇವತ್ತು ಈ ಮನೇಲಿ ಏನ್ ನಡೀತಿದ್ಯೋ ಅದು ಇದುವರೆಗೂ ನಡೆದಿಲ್ಲ. ಯಾರತ್ತೆ ಅವಳು ಈ ಮನೆ ಕೆಲಸ ಮಾಡೋದಕ್ಕೆ? ಹಾ ನೋಡಿ, ಅವಳು ಮಾಡಿರೋ ಅಡ್ಗೆನ ನನಗ್ ತಂದ್ಕೊಡೋದಾಗ್ಲಿ ಅಥವಾ ನನ್ ಮಗ್ಳಿಗೆ ತಿನ್ಸೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನಿರೋದಿಲ್ಲ. ನೀಲಾಗೆ ಹುಷಾರಿಲ್ಲ, ಅದಕ್ಕೆ. ಸೋ ವಾಟ್? ಇನ್ನೊಬ್ರ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಬಿಡಿ. ಅಂದ್ರೆ ನಿನ್ ಮಾತಿನ ಅರ್ಥ ನೀಲನ್ನ ಕೆಲ್ಸದಿಂದ ತೆಗಿ ಅಂತನಾ? ನನ್ ಮಾತಿನ ಅರ್ಥ ಅದಲ್ಲ ಅತ್ತೆ. ಇನ್ನಿಬ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇವ್ರು ಹುಷಾರಿಲ್ಲ ಅಂತ ಬಿದ್ಕೊಂಡಾಗ ಅವ್ರು ಸ್ಟ್ಯಾಂಡ್ ಬೈ ಆಗಿರ್ತಾರೆ. ಇಷ್ಟು ದೊಡ್ಡ ಮನೆಗೆ ಇನ್ನಿಬ್ರು ಕೆಲ್ಸದವ್ರು ಇರ್ಲಿ ಬಿಡಿ, ಯಾರು ಬೇಡ ಅಂದ್ರು. ಚಿಟ್ಟಣ್ಣ ಕೊಡಿ, ಅದನ್ನ ನಾನು ಇಟ್ಕೋತೀನಿ. ಅಯ್ಯೋ ಬೇಡ ಮೇಡಮ್ ಅರ, ಇದು ಹೂವಿನ ಕೂಡ್ಲೈತಿ. ನಾನೇನು ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಹೊಂಟಿಲ್ಲ. ನಿನ್ ಸೈಜಾಗ ಸಂಜೀವಿನಿ ಬೆಟ್ಟನೆ. ಅಣ್ಣ ಕೊಡಿ ಇಲ್ಲಿ. ಮೇಡಮ್ ಅರ ಬೇಡ, ಎಲ್ಲಿ ಇಡ್ಬೇಕಂತ ಹೇಳ್ರಿ, ನಾನು ಇಡ್ತೀನಿ. ಹಾ, ಹೂ ತೋಟದಲ್ಲಿ ಇಟ್ಟಿರಿ, ನಾನು ಆಮೇಲೆ ತಗೊಳ್ತೀನಿ. ಅಲ್ಲ, ಹ್ಞೂ ಸರಿ. ಹುಷಾರಣ್ಣ. ಆತು ಅಣ್ಣ, ಹುಷಾರು. ಆತು. ಬನ್ನಿ ಸೋನವ್ರೆ. ಬಂದು ನೋಡಿ, ಅವಳಿಗೆ ಹೇಳ್ಬಿಡಿ. ಏನಾಯ್ತು? ಸಾಹೇಬ್ರ ಇಲ್ಲಿ ನೋಡ್ರಿ, ನಾವು ಗರ್ಭಿಣಿ ಹೆಂಗಸಿಗೆ ಸಹಾಯ ಮಾಡಿದ್ವಲ್ಲ, ಆ ವಿಡಿಯೋ ಸಖತ್ತಾಗಿ ವೈರಲ್ ಆಗೈತಿ. ಏನ್ ಟಿವಿಯಾಗ ನಿಮ್ಮನ್ನ ಹೊಗಳಿತಾ ಇಲ್ಲ ನೋಡ್ರಿ. ಚಿಟ್ಟೆ, ಇದ್ರ ನಮ್ ದೊಡ್ಡತನ ಏನು ಇಲ್ಲ. ನಾವ್ ಹೊಗಳಂತ ಕೆಲ್ಸನೂ ಮಾಡಿಲ್ಲ. ಈ ಕೆಲ್ಸಕ್ಕೆ ಹೊಗಳಿಕೆ ಸಿಗ್ಬೇಕಾಗಿರೋದು ಸುಮ್ನ. ಸುಮನ ಅವ್ರ ಜಾಣ್ತನ, ಅವ್ರ ಧೈರ್ಯ ಇವತ್ತ ಆ ತಾಯಿ ಮಗುನ ಉಳಿಸಿದೆ. ಇದನ್ ಬೇರೆ ಕೇಳ್ಬೇಕಾ ನಾನು? ತೀರ್ಥ, ಏನಾಯ್ತಪ್ಪ? ಅಮ್ಮ, ಕಾಲನಿಯಿಂದ ಮನೆಗೆ ಬರ್ಬೇಕಾದ್ರೆ ಒಬ್ರು ಗರ್ಭಿಣಿ ಹೆಂಗಸು ಹೆರಿಗೆ ನೋವಿಂದ ಒದ್ದಾಡ್ತಿದ್ರಂತೆ. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ನಮ್ ಕಾರಲ್ಲೇ ಕೂರಿಸ್ಕೊಂಡಿದ್ದಾರೆ. ಹೆರಿಗೆ ನೋವು ಹೆಚ್ಚಾಗಿದೆ. ಹೆರಿಗೆನೂ ಚೆನ್ನಾಗಾಯ್ತು, ತಾಯಿ ಮಗನು ಪ್ರಾಣಾಪಾಯದಿಂದ ಪಾರಾದ್ರು. ಈ ಶ್ರೇಯಸ್ ಏನಿದ್ರು ಸುಮ್ಮನ ಅವ್ರಿಗೆ ಸಲ್ಬೇಕು. ಏನಂದ್ರೆ? ಮಂಗೇನಿಕೆ ಏನಂದೆ? ಅದು ಹಿಂದಿಂದ ದಡಾರ ಅಂತ ಗುದ್ದಿದ್ರಲ್ಲ, ಗೊತ್ತಾಗ್ಲಿಲ್ಲ. ತಪ್ಪತ್. ನೀನೇನೆ ಮಾಡ್ತಾ ಇದೆಯಾ ಅಲ್ಲಿ? ನಮ್ಮನೆಗೆ ಯಾಕೆ ಬಂದಿದ್ಯಾ? ಯಾರ ಅವಳ ಹೊರಗಡೆ ಬಿಟ್ಟಿದ್ದೋ? ಸೆಕ್ಯೂರಿಟಿ! ಸುಭಾಷ್, ಮೈ ಮೇಲ್ ಪ್ರಜ್ಞೆ ಇರ್ಲಿ. ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಿದ್ದೀನಿ. ನಮ್ಮನೆಗೆ ಯಾಕೆ ಬಂದಿದ್ದ ನೀನು? ಹೋಗೆ ಹೊರಗೆ. ಸುಭಾಷ್, ನೀ ನನ್ ವಿಷಯದ ತಲೆ ಹಾಕ್ಬಿಡೋಣ. ನೀ ನನ್ ವಿಷಯದ ತಲೆ ಹಾಕಿ ನನ್ನ ಕೆಲ್ಸಕ್ಕೆ ಬಾರ್ದವನಾಗಿ ಮಾಡಿದ್ದ ನೀನು. ಇವಳಿಂದ ನನ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ? ನನ್ ಫ್ರೆಂಡ್ ಸರ್ಕಲ್ ಎಲ್ಲ ಹೇಗೆ ಆಡ್ಕೋತಾರ ಗೊತ್ತಾ? ಚುಜ್ಜುಬಿ 5-10 ಹೂ ಮಾರೋಳು ಇವಳು. ಇವಳಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ನನಗೆ ಅಷ್ಟು ಇರ್ಬೇಡ. ತಿರ್ಕೊಂಡ್ ತಿನ್ನೋಳು ಇವಳು. ನನ್ ಕೆನ್ನೆಗೆ ಹೊಡ್ತಿದ್ದಾಳೆ. ನನ್ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾಗಿ ಮಾಡಿದ್ದಾಳೆ. ಇವತ್ತು ನಮ್ ಮನೆ ಮೆಟ್ಲು ಹತ್ತಿದ್ದಾಳೆ. ಮದ್ವೆ ನೋಡಿ ಹೋದವನು ಇವತ್ ಮನೆಗ್ ಬಂದಿದ್ಯಾ? ಅಣ್ಣ ಇವಳನ್ನ ಸೊಸೆ ಹಾಕಿ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ವಾಟ್? ಈ ಚೀಪ್ ಹೆಂಗ್ಸು ನಮ್ ಮನೆ ಸೊಸೆನಾ? ಬುದ್ಧಿ ಇದೆನಾ ನಿಂಗೆ? ನಮ್ ಮನೆ ಪಾತ್ರೆ ತೊಳೆಯಕ್ಕೂ ಲಾಯಕ್ಕಿಲ್ಲ ಇವಳು ಈ ಮನೆ ಸೊಸೆನಾ? ಏನೇ ಅರ್ಹತೆ ಇದೆ ನಿಂಗೆ? ಸುಭಾಷ್, ಕಂಟ್ರೋಲ್ ಮಾಡ್ಕೋ. ಕಂಟ್ರೋಲ್ ತಪ್ಪಿರೋದು ನಾನಲ್ಲ, ನೀನು. ಏನೇ ಇನ್ನೂ ಇಲ್ಲೇ ನಿಂತಿದ್ಯಾ? ಗೆಟ್ ಔಟ್ ಐಸೆ.
ಬೇಡ, ಮಾತಿನ ಮೇಲೆ ಗಮನ ಇರ್ಲಿ. ಆಯ್ತು, ನನ್ ಮಾತಿನ ಮೇಲೆ ಗಮನ ಇರುತ್ತೆ. ಈಗ ನೀನೇ ಅವಳನ್ನ ಆಚೆ ಕಳಿಸ್ತೀಯ, ಇಲ್ಲ ನಾನೇ ಕತ್ತಿಡ ಜಾತಿ ತಬ್ಲ? ಮುಚ್ಚೋ ಬಾಯಿ. ಇವರು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಇವ್ರು ನಿನ್ಗೆ ಅತ್ತಿಗೆ ಕಣೋ. ಈ ಚಿಲ್ರೆ ಹೆಣ್ಣನ್ನ ನಾನ್ ಅತ್ತಿಗೆ ಅಂತ ಒಪ್ಕೋಬೇಕಾ? ಅತ್ತಿಗೆ ಅಂದ್ರೆ ಹೀಗಿರ್ತಾರೆ. ಇವ್ರನ್ನ ನಾನು ಅತ್ತಿಗೆ ಅಂತ ಒಪ್ಕೋತೀನಿ. ನೀನ್ ಯಾರನ್ನೋ ಅತ್ತಿಗೆ ಅಂತ ಮನೆ ಕರ್ಕೊಂಬಂದ್ರೆ ನಾನ್ ಒಪ್ಕೊಂಡ್ಬಿಡ್ಬೇಕಾ? ನಿನಗಷ್ಟು ಇಷ್ಟ ಇದ್ರೆ ಕರ್ಕೊಂಡೋಗಿ ಸಂಸಾರ ಮಾಡು. ಈ ಮನೆ ಹೊರಗ್ ನಿಲ್ಲಕ್ಕೂ ಲಾಯಕ್ಕಿಲ್ಲ ಇವಳಿಗೆ. ಇವಳನ್ ಮನೆ ಒಳಗ್ ಕರ್ಕೊಂಡ್ಬಂದು ಮಹಾರಾಣಿ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಈ ಕುಟುಂಬಕ್ಕಂತೂ ಘನತೆ, ಗೌರವ, ಅಂತಸ್ತು ಅಂತ ಇದೆ. ಇವಳನ್ ಮನೆ ಒಳಗ್ ಕರ್ಕೊಂಡ್ ಬಂದು ಅದನ್ನೆಲ್ಲ ಹಾಳು ಮಾಡ್ಬೇಡ ನೀನು. ಇನ್ನೊಂದ್ ಮಾತಾಡಿದ್ರೆ ಏನೋ ಮಾಡ್ತ್ಯಾ? ನೀನ್ ಮಾಡಿದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರಕ್ಕೆ ನಾನ್ ನಿನ್ ಪಕ್ಷದ ಕಾರ್ಯಕರ್ತ ಅಲ್ಲ. ನಾನು ಈ ಮನೆ ಮಗನೇ. ಈ ಮನೆ ನಿನಗೆ ಎಷ್ಟು ಹಕ್ಕಿದೆ, ನನಗೂ ಅಷ್ಟೇ ಹಕ್ಕಿದೆ. ಕಳ್ಸೋಣ ಹೊರಗೆ. ಸುಭಾಷ್, ಇನ್ನೊಂದ್ ಮಾತಾಡಿದ್ರೆ ಹೋಗ್ಲಿ ಬಿಡಿ, ಏನು ಮಾತಾಡ್ಬೇಡಿ. ನೀನೇನೆ ಅವನಿಗೆ ಹೇಳೋದು. ನಿನ್ನ ನಾನೇ ಹೊರಗೆ ಹಾಕ್ತೀನಿ. ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ ನೀವು? ನನಗೆ ಹೊಡಿತಾ? ಅವತ್ತು ಇವಳು ಹೊಡೆದ್ಲು, ಇವತ್ತು ನೀನ್ ಹೊಡಿತಿದ್ದ. ಅವಳದ್ ಹೇಗೆ ಮನೇಲಿ ನಾನು ನೋಡ್ತೀನಿ. ಏನೋ ಮಾಡ್ತ್ಯಾ? ಬಿಡಿ, ಅವ್ರೇನೋ ಪ್ರಜ್ಞೆ ಇಲ್ಲದೆ ಕುಡಿದು ಮಾತಾಡ್ತಿದ್ದಾರೆ ಅಂತ ನೀವ್ ಅವ್ರ ಮೇಲೆ ಕೈ ಮಾಡೋದಾ? ಅವ್ರು ನಿಮಗ್ ಮಾತ್ರ ತಮ್ಮ ಅಲ್ಲ, ನನಗೂ ತಮ್ಮ. ಮುಚ್ಚ ಬಾಯಿ. ನಾನ್ ಹೇಗೆ ನಿನಗ್ ತಮ್ಮ ಆಗ್ತೀನಿ? ಆ ಯೋಗ್ಯತೆ ಇದೆಯಾ ನಿನ್ಗೆ? ಸುಭಾಷ್, ಯಾಕೋ ಅತಿ ಆಯ್ತು ನಿಂದು. ಸಾಹೇಬ್ರೆ ಬೇಡ, ಅವ್ರು ಇವತ್ತೇನೇ ಅಂದ್ರು ನೀವ್ ಮಾತಾಡಕ್ ಹೋಗ್ಬೇಡಿ. ದಯವಿಟ್ಟು ನನ್ನಿಂದಾಗಿ ನೀವ್ ಅಣ್ಣ ತಮ್ಮಂದಿರ್ ಜಗಳ ಆಡ್ಬೇಡಿ. ಏನೇ ಜಗಳ ಆಡ್ಬೇಡಿ ಅಂದ್ರೆ? ನೀನ್ ಇದ್ದಲ್ಲಿ ನೆಮ್ಮದಿ ಅನ್ನೋದು ಇರುತ್ತಾ? ಜಗಳ ಅನ್ನೋದು ಇದ್ದೇ ಇರುತ್ತೆ. ಇದಿನ್ನೂ ಆರಂಭ ಅಷ್ಟೇ. ಇನ್ನು ಏನೇನ್ ಕಾದಿದ್ಯೋ ಏನೋ. ಅದಕ್ಕೆ ನೀನ್ ನನಗ್ ಬುದ್ಧಿ ಹೇಳೋದಕ್ ಬರ್ಬೇಡ. ನಾವೆಲ್ರೂ ತಪ್ಪು ಅಂತ ಹೇಳ್ತಿದೀವಿ ಅಂದ್ಮೇಲೆ ಅದು ತಪ್ಪಾಗೇ ಇರುತ್ತೆ. ನೀನೊಬ್ಬ ಸರಿ ಅಂತ ಹೇಳಿದ ತಕ್ಷಣ ಅದು ಸರಿಯಾಗಿ ಬಿಡೋದಿಲ್ಲ. ಇಲ್ಲ, ಅದಕ್ಕೆ ಇವ್ನು ಮಾಡಿದ್ದ ಸರಿ, ಇವ್ನು ಆಡಿದ್ದ ಆಟ. ಸಾಹೇಬ್ರೆ ಬಿಡಿ, ದಯವಿಟ್ಟು ಬನ್ನಿ ಸಾಹೇಬ್. ಏನಪ್ಪ ಯೋಚನೆ ಮಾಡ್ತಿದ್ದೀರಾ? ಅಲ್ಲಮ್ಮ, ಅವನು ನನ್ನ ಪ್ರಾಣ ಸ್ನೇಹಿತ. ಮೇಲಾಗಿ ಎಲೆಕ್ಷನ್ ಮುಗಿದ್ಕೊಳ್ಳೆ ನನಗೆ ಬೀಗ ಆಗೋನು. ಅವನಿಗೆ ನೀನು ಮನೆಗೆ ಹೋಗುವಂತ ಹೇಗೆ ಹೇಳೋದು? ಒಂದು ವೇಳೆ ಹೇಳಿದೆ ಅಂತ ಇಟ್ಕೋ, ಅದನ್ನು ನಾವು ತಪ್ಪು ತಿಳ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಮ್ಮ ಗತಿ? ಅಪ್ಪ, ನಾವೇನ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀವಾ? ಅವ್ರಿಗೆ ಕನ್ವಿನ್ಸ್ ಆಗೋ ಹಾಗೆ ಏನಾದ್ರೂ ಹೇಳಿದ್ರಾಯ್ತು. ಅದೇ ಹೇಗೆ ಹೇಳೋದು, ಅದೇ ಗೊತ್ತಾಗ್ತಾ ಇಲ್ವೇ? ಅಪ್ಪ, ನಾನ್ ಮ್ಯಾನೇಜ್ ಮಾಡ್ತೀನಿ, ನೀವ್ ನನಗ್ ಸಪೋರ್ಟ್ ಮಾಡಿದ್ರೆ ಸಾಕು. ಆದ್ರೆ ಹುಷಾರ್ ಮಗಳೇ. ಸರಿಯಪ್ಪ, ಬನ್ನಿ ಇವಾಗ. ಹಲೋ, ಸಾಧನಾ ಹೇಳಮ್ಮ. ಏನ್ ಹೇಳಿ ಮಾವ, ಈ ಮನೆಯಾಗಿ ಉಳ್ದಿಲ್ಲ, ರಣರಂಗ ಆಗ್ತಾ ಇದೆ. ಏನಾಯ್ತು ಅಂತ ಹೇಳಮ್ಮ. ಈ ಮನೆ ಅಟ್ಮಾಸ್ಫಿಯರ್ ಉಸಿರುಗಟ್ಟಿದೆ ಮಾವ. ಪ್ರತಿ ಒಂದು ಗಂಟೆಗೂ ಒಂದೊಂದು ಇನ್ಸಿಡೆಂಟ್, ಒಂದು ನಿಮಿಷಕ್ಕೂ ಏನಾಗುತ್ತೋ ಅನ್ನೋ ಇರಿಟೇಷನ್. ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ಬರೀ ಜಗಳನೆ. ಸಾಧನಾ, ಅದೇನು ಅಂತ ಸರಿಯಾಗಿ ಬಿಡಿಸೇಳು ತಾಯಿ. ಇವತ್ತು ಮನೇಲಿ ದೊಡ್ಡ ಜಗಳನೆ ನಡೆದೋಯ್ತು ಮಾವ. ಹಾ, ಆ ಹೂ ಮಾರೋಳ್ನ ನೋಡಿ ಸುಭಾಷ್ ಕೋಪ ಮಾಡ್ಕೊಂಡ. ಇಂಥವಳು ನಮ್ಮ ಮನೇಲಿ ಇರೋದ್ ಬೇಡ, ಆಚೆ ಕಳ್ಸಿ ಅಂತ ಹೇಳ್ದ. ಆ ಅಭಿಪ್ರಾಯ ನಮ್ಮೆಲ್ರದೂ ಆಗಿತ್ತು ತಾನೆ. ಅಷ್ಟಕ್ಕೆ ತೀರ್ಥ ಅವನಿಗೆ ಹೊಡೆದ್ ಬಿಡೋದ? ಅಯ್ಯೋ, ತೀರ್ಥ ಸುಭಾಸನ್ ಮೇಲೆ ಕೈ ಮಾಡಿದ್ನ? ಯಾಕಮ್ಮ, ಏನಾಗಿತ್ತ ಅವಿವೇಕಿಗೆ? ಇದ್ರಲ್ಲಿ ತೀರ್ಥಂದ ಏನು ತಪ್ಪಿಲ್ಲ ಮಾವ. ಅವ್ನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅಂತ ಹೇಳ್ತಾನೆ. ಇದಕ್ ಕಾರಣ ಯಾರು? ಅವಳೇ ತಾನೆ. ಮಾವ, ಇದೇ ರೀತಿ ಹೋದ್ರೆ ಮನೆ ಪರಿಸ್ಥಿತಿ ಹದಗೆಡುತ್ತೆ. ಶಾಂತವಾಗಿದ್ದ ಮನೆಯಲ್ಲಿ ಅಶಾಂತಿ ತುಂಬ್ತಾ ಹೋಗುತ್ತೆ. ದೊಡ್ಡೋರಾಗಿ ನೀವ್ ಇದನ್ನ ತಡಿತೀರಾ ಅನ್ನೋ ಉದ್ದೇಶದಿಂದ ನಿಮಗ್ ಹೇಳ್ತಿದ್ದೀನಿ ಮಾವ. ಮುಂದೆ ನಿಮ್ಮಿಷ್ಟ. ಆದ್ರೆ ಒಂದು ವಿಷಯ ಮಾವ, ಇದು ಹೀಗೆ ಮುಂದುವರೆದ್ರೆ ನಾನು ನಿಮ್ ದಾರಿನೇ ಹಿಡಿಬೇಕಾಗತ್ತೆ. ಈ ಮನೆ ಹೂವಿನ ಮಾರ್ಕೆಟ್ ಆಗುತ್ತೆ.
ಇದಕ್ ಮಿಗಿಲಾಗಿ ನಾನು ಏನು ಹೇಳೋದಿಲ್ಲ. ಬಾಯ್. ಹಲೋ ಸಾಧನಾ, ಹಲೋ. ಏನು ಕೇಶವ, ಯಾಕೆ ಹೀಗಾಯ್ತು? ಏನು ಅಂತ ಹೇಳೋದು, ನನ್ನ ಹಣೆ ಬರನ್ರಿ ಚೆನ್ನಾಗಿಲ್ಲ. ನಾನು 4 ದಿವಸ ಮನೇಲಿಲ್ಲ ಅನ್ನೋದಕ್ಕೆ ಅಣ್ಣ ತಮ್ಮಂದ್ರಿಬ್ರು ಕಿತ್ತಾಡ್ಕೊಂಡಿದ್ದಾರೆ. ಮಾವ, ಇಫ್ ಯು ಡೋಂಟ್ ಮೈಂಡ್, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ನೀವ್ ಈ ಮನೇಲಿ ಎಷ್ಟು ವರ್ಷ ಬೇಕಾದ್ರೂ ಇದ್ರೂ ನಮಗೆ ಖುಷಿನೇ. ಆದ್ರೆ ಈ ಟೈಮಲ್ಲಿ ನೀವ್ ಆ ಮನೇಲಿ ಇರೋದೇ ಸರಿ ಅನ್ಸುತ್ತೆ. ಹೌದು ಕಣ ಕೇಶವ, ಅದೇನೋ ಹೇಳ್ತಾರಲ್ಲ, ಹಿರಿಯರಿರೋದ್ ಮನೆ ಅದು ಹೆಂಗೋ ಆಗ್ಬಿಡುತ್ತೆ ಅಂತೇಳಿ. ನೀನಿದ್ರೆ ನಿನ್ನ ಭಯಕ್ಕಾದ್ರೂ ಕೂಡ ನಿನ್ನ ಮಕ್ಕಳು ಹಿಡಿದಲ್ಲಿ ಇರ್ತಾರೆ. ಹೌದು ಮಾವ, ಮನೆ ಪರಿಸ್ಥಿತಿ ಹದಗೆಟ್ಟಿದೆ. ನೀವ್ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಅದ್ ಇನ್ನೂ ಹದಗೆಡುತ್ತೆ. ನೀವ್ ಅಲ್ಲಿಗೆ ಹೋದ್ರೆ ಆ ನನ್ನ ಫ್ಯಾಮಿಲಿಗೆ ಯಾವ ಸಮಸ್ಯೆನೂ ಇರಲ್ಲ. ಇದನ್ನೆಲ್ಲ ಯೋಚನೆ ಮಾಡಿನೇ ಸಾಧನಕ್ಕ ನಿಮಗೆ ಕಾಲ್ ಮಾಡಿರೋದು. ಕೇಶವ, ಒಂದು ಕೆಲಸ ಮಾಡೋಣವಾ, ನಾವಿಬ್ರು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡ್ಬರೋಣವಾ? ಬೇಡ ಕಣ, ಬೇಡ. ನಿತ್ಯ ಹೇಳೋದ್ರಲ್ಲೂ ಸತ್ಯ ಇದೆ. ನಾನು ಆ ಮನೆಗೆ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಲಂಗು ಲಗಾಮಿಲ್ದಲ್ಲೇ ಇರೋ ಕುದುರೆಗಳಾಗ್ಬಿಡ್ತಾರೆ. ನಾನು ಆ ಮನೆಗೆ ಹೋಗ್ಲೇಬೇಕು. ಎಸ್. ಏನು ಇದೆಲ್ಲ? ಯಾಕೋ ಅಷ್ಟು ಸಿಟ್ಟು ನಿಂಗೆ? ಯಾಕೆ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ದು ಕೇಳ್ತಿದ್ಯಾ? ತೀರ್ಥ ಹೊಡೆದಿದ್ದಕ್ಕೂ ಕಾರಣ ಇದೆ ತಾನೆ. ಅವ್ನ್ ಯಾವಳ ಹೆಂಡತಿ ಅಂತ ಮನೆ ಕರ್ಕೊಂಡ್ ಬಂದ್ರೆ ನಾನು ಅವಳ ಅತ್ತಿಗೆ ಅಂತ ಒಪ್ಕೋಬೇಕಾ? ಅವಳು ಯಾರಮ್ಮ ನನಗ್ ಬುದ್ಧಿ ಹೇಳಕ್ಕೆ? ಅವಳು ಯಾರು ಅಲ್ಲ, ನಾನು ಒಪ್ಕೋತೀನಿ. ಆದ್ರೆ ನೀನ್ ಮಾಡಿದ್ದು ಸರಿಯಲ್ಲ. ಪ್ರತಿದಿನ ಇದೇ ರೀತಿ ಕುಡ್ಕೊಂಡ್ ಬಂದ್ರೆ, ಗಲಾಟೆ ಮಾಡ್ತಾ ಇದ್ರೆ ಯಾರು ನಿನ್ ಹತ್ರನೂ ಬರಲ್ಲ ಕಣೋ. ಅಷ್ಟೇ ಅಲ್ಲ, ಈ ಮನೆ ಮರ್ಯಾದೆನೂ ಹೋಗುತ್ತೆ. ಸಾಕು, ಸುಮ್ನೆ ರಮ್ಮ. ನನ್ನಿಂದ ಮನೆ ಮರ್ಯಾದೆ ಹೋಗ್ತಾ ಇದ್ದ? ನಾನ್ ಕುಡ್ದಿರ್ಬೋದು, ಆದ್ರೆ ಕುಡಿದ್ರು ನೀನೇ ಅಮ್ಮ, ಅವರೇ ಅಪ್ಪ, ಅವನ ಅಣ್ಣ, ಅತ್ತಿಗೆ ಅಂತೆಲ್ಲ ಗೊತ್ತಾಗುತ್ತಲ್ವಾ? ಆ ನಿನ್ ಮುದ್ದಿನ ಮಗ ಯಾವ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಂತ ರಾಜ್ಯ ತುಂಬಾ ಲೈವ್ ಟೆಲಿಕಾಸ್ಟ್ ಆಯ್ತಲ್ಲ, ಅವನು ಮನೆ ಮರ್ಯಾದೆ ತೆಗ್ದಿದ್ದು, ನಾನಲ್ಲ. ಅದು ಅಲ್ದೆ ಅದ್ ಹೇಗಮ್ಮ ನನಗ್ ಅವಮಾನ ಮಾಡಿ ನನ್ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚಿರೋಳ್ನ ನೀವು ಸೊಸೆ ಅಂತ ಒಪ್ಕೋತೀರಾ? ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲೋ. ತೀರ್ಥಂಗೂ ಗೊತ್ತು ಅವಳು ಈ ಮನೆ ಸೊಸೆ ಆಗೋದಿಕ್ಕೆ ಲಾಯಕ್ಕಿಲ್ಲ ಅಂತ. ನಿನ್ ಮುಂದೆ ಹೇಳ್ದ ತಾನೆ ಎಲೆಕ್ಷನ್ ಆದ್ಮೇಲೆ ಅವಳನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ. ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಮ್ಮ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವನನ್ನ ಅಣ್ಣ ಅಂತ ಕರೆಯಕ್ಕೂ ನನಗೆ ಇಷ್ಟ ಇಲ್ಲ. ಅವನೊಬ್ಬ ಸ್ವಾರ್ಥಿ ಅಮ್ಮ. ಅವನ್ ಕೆಲ್ಸಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋತಾನ ಅವನು. ಇದು ನಂದು ಮನೆ ಅಮ್ಮ. ಈ ಮನೇಲಿ ಅವನಿಗೆ ಎಷ್ಟು ಹಕ್ಕಿದೋ ನನಗೂ ಅಷ್ಟೇ ಹಕ್ಕಿದೆ. ಇನ್ನೊಂದ್ಸತಿ ನಿನ್ ಮಗ ನನ್ ಮೇಲೆ ಏನಾದ್ರು ಕೈ ಮಾಡಿದ್ರೆ ನಾನು ಕೈ ಬೀಸ್ಬೇಕಾಗುತ್ತೆ. ಹೇಳ್ಬಿಡ ಅವನಿಗೆ. ಸುಭಾಷ್, ಅವ್ನ್ ನಿನ್ನ ಅಣ್ಣ ಕಣೋ, ಶತ್ರು ಅಲ್ಲ. ಶತ್ರು ಆಗಿದಾನಮ್ಮ. ಒಂದಲ್ಲ ಎರಡಲ್ಲ 3 ಸಲ ಅವಮಾನ ಮಾಡಿದ್ದಾನೆ. ಇವತ್ತು ಹೂ ಮಾರೋಳಿಗೋಸ್ಕರ ನನ್ ಮೇಲೆ ಕೈ ಮಾಡ್ತಾನೆ. ನಾನು ಅವನ ಕ್ಷಮಿಸಲ್ಲ ಅಮ್ಮ. ಈ ಮನೇಲಿ ಅವಳ ಹೇಗಿರ್ತಾರೋ ನಾನು ನೋಡ್ತೀನಿ. ಇಬ್ರಿಗೂ. ಸುಭಾಷ್, ಈ ಮನೇಲಿ ಏನ್ ನಡೀತಾ ಇದೆ? ಅವ್ರು ನೋಡಿದ್ರೆ ಮನೆನೇ ಬಿಟ್ಟು ಹೊಟ್ಟೋದ್ರು, ಇವ್ರು ನೋಡಿದ್ರೆ ದಾಯಾದಿಗಳ ತರ ಕಚ್ಚಾಡ್ತಾ ಇದ್ದಾರೆ. ದೇವ್ರೆ, ನೀನೇ ಈ ಸಂಸಾರನ ಕಾಪಾಡ್ಬೇಕು.